ನಮಸ್ಕಾರ ಎಲ್ಲರಿಗೂ. ಇವತ್ತು ಮಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುರಾತನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದೇ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿರುವ ಬೆಟ್ಟದ ತುದಿಯಲ್ಲಿರುವ ಒಂದು ಪುರಾತನ ದೇವಾಲಯ ಇದಾಗಿದೆ. ಇದು ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿರುವ ಈ ಸಂಕೀರ್ಣವು ಶಿಖರದಲ್ಲಿ ಶಿವನ ದೇವಾಲಯ ಹಾಗೂ 350-600 ಕಲ್ಲಿನ ಮೆಟ್ಟಲುಗಳ ಮಧ್ಯದಲ್ಲಿ ಪಾರ್ವತಿಯ ದೇವಿಯ ದೇವಾಲಯವನ್ನ ಹೊಂದಿದೆ. ಹಿಂದೂ ಪುರಾಣಗಳಲ್ಲಿನ 4 ಯುಗಗಳಿಗೆ ಈ ದೇವಸ್ಥಾನವು ಸಾಕ್ಷಿಯಾಗಿದೆ. ಕೃತಯುಗದಲ್ಲಿ ರೌದ್ರಗಿರಿ, ದ್ವಾಪರ ಯುಗದಲ್ಲಿ ಭೀಮಶೈಲ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಹಾಗೂ ಕಲಿಯುಗದಲ್ಲಿ ಕಾರಿಂಜ ಎಂದು ಕರೆಯಲಾಗುತ್ತಿತ್ತು. ಇದು ಗದಾತೀರ್ಥ. ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಎಸೆದಾಗ ಈ ಕೊಳವು ರೂಪುಗೊಂಡಿತು ಎಂದು ನಂಬಲಾಗುತ್ತದೆ. ಇದಲ್ಲದೆ ಇನ್ನು 3 ತೀರ್ಥಗಳು ಕಾಣಸಿಗುತ್ತದೆ. ನೋಡಿ, ಇದೇ ಪಾರ್ವತಿ ದೇವಾಲಯ. ಶಿವನ ದೇವಾಲಯದಿಂದ ಮಧ್ಯದಲ್ಲಿ ಪಾರ್ವತಿ ದೇವಾಲಯ ಇದೆ. ಇಲ್ಲಿಂದ ಒಂದು 100 ಮೆಟ್ಟಿಲನ್ನು ಹತ್ತಿ ಹೋದ್ರೆ ಶಿವನ ದೇವಾಲಯಕ್ಕೆ ನೀವು ಹೋಗಬಹುದು. ನೋಡಿ, ಒಂದೊಳ್ಳೆ ವ್ಯೂಗೋಸ್ಕರ ನೀವು ಖಂಡಿತ ಈ ದೇವಸ್ಥಾನ ವಿಸಿಟ್ ಮಾಡಲೇಬೇಕು. ಇದೇ ಶಿವನ ದೇವಾಲಯ. ಇಲ್ಲಿ ನಿಮಗೆ ಸೇವಾ ಕೌಂಟರ್ ಕೂಡ ಇದೆ. ಏನೇ ಸೇವೆಗಳನ್ನು ಕೊಡೋದಿದ್ರೆ ಇಲ್ಲಿ ಕೌಂಟರ್ ಅಲ್ಲಿ ರಶೀದಿ ತಗೊಳ್ಬಹುದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಈ ಬೆಟ್ಟದಲ್ಲಿ ಕೋತಿಗಳು ವಾಸಿಸುತ್ತಿದ್ದು ಅವುಗಳನ್ನು ಇಲ್ಲಿ ಭಕ್ತಿಯಿಂದ ಗೌರವಿಸಿ ಪೂಜಿಸಲಾಗುತ್ತದೆ. ಪ್ರತಿದಿನ ಮಧ್ಯಾಹ್ನದ ನಂತರದ ಶಿವನ ದೇವಾಲಯದ ಮುಂದೆ ಇರುವ ವಿಶೇಷವಾದ ದೊಡ್ಡ ಆಯಾತಕಾರದ ಕಲ್ಲಿನ ವೇದಿಕೆಯ ಮೇಲೆ ಆಹಾರ ನೈವೇದ್ಯ, ಹೆಚ್ಚಾಗಿ ಅನ್ನಪ್ರಸಾದವನ್ನ ಅರ್ಪಿಸಲಾಗುತ್ತದೆ. ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಸಾಮಾನ್ಯವಾಗಿ ಸಿಮಿಯನ್ ಗುಂಪಿನ ನಾಯಕ ಕೋತಿ ಮೊದಲು ನೈವೇದ್ಯವನ್ನ ಸ್ವೀಕರಿಸಿ ನಂತರ ಉಳಿದ ಕೋತಿಗಳು ಕ್ರಮವಾಗಿ ಆಹಾರ ಸೇವಿಸಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಮಂಗಳೂರಿನ ಕಡೆ ಹೋದರೆ ಖಂಡಿತ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.